ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತನು ಫ್ಯಾಷನ್ ಚಾನೆಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ ಬೇಬಿ ವೇರ್ ಮಾಡಿರೋ ಫ್ರಾಕ್ ಅನ್ನ ಸ್ಟಿಚ್ ಮಾಡೋ ಈಸಿ ವೇ ಹಾಗೂ ಕಡಿಮೆ ಸಮಯದಲ್ಲಿ ಸ್ಟಿಚ್ ಮಾಡೋ ಈಸಿ ಮೆಥಡ್ ಅನ್ನ ನಾನು ನಿಮ್ಗೆ ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ದೀರಾ ಅವರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಿಚಿಂಗ್ ಅನ್ನ ಶುರು ಮಾಡೋಣ. ಈ ರೀತಿ 2 ಫೋಲ್ಡ್ ಮಾಡಿ ಓಪನ್ ಸೈಡ್ ನಮ್ ಕಡೆ ಇರೋ 1.5 ಮೀಟರ್ ಫ್ಯಾಬ್ರಿಕ್ ಅನ್ನ ಟ್ರಯಾಂಗಲ್ ಶೇಪ್ ಅಲ್ಲಿ ಇನ್ನೊಮ್ಮೆ ಈ ರೀತಿ ಫೋಲ್ಡ್ ಮಾಡಬೇಕು. ಆಗ ಓಪನ್ ಸೈಡ್ ನಮ್ಮ ಅಪೋಸಿಟ್ ಸೈಡ್ ಅಲ್ಲಿ, ಕ್ಲೋಸ್ಡ್ ಸೈಡ್ ನಮ್ ಕಡೆ ಇರುವಂತೆ ಈ ರೀತಿ ನೀಟ್ ಆಗಿ ನಾವು ಫ್ಯಾಬ್ರಿಕ್ ಅನ್ನ ಸೆಟ್ ಮಾಡ್ಕೋಬೇಕು. ಈಗ ಎಲ್ ಶೇಪ್ ಸ್ಕೇಲ್ ಅನ್ನ ಈ ರೀತಿ ಇಟ್ಟು 5 ಇಂಚ್ಗೆ ಶೋಲ್ಡರ್ ವಿಡ್ತ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಶೋಲ್ಡರ್ ವಿಡ್ತ್ ಅನ್ನ 5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆರ್ಮ್ ಹೋಲ್ ಡೌನ್ ಬಂದು 5 ಇಂಚ್ ಬೇಕಾಗತ್ತೆ. ಸೊ ಇಲ್ಲಿಯೂ ಸಹ 5 ಇಂಚ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕು. ಇದಾದ್ಮೇಲೆ ಚೆಸ್ಟ್ ಸೈಜ್ ಬಂದು 24 ಇಂಚ್ ಇದೆ. ಸೊ ಇದನ್ನ 4 ಫೋಲ್ಡ್ ಅಲ್ಲಿರೋದ್ರಿಂದ 6 ಇಂಚಿಗೆ ನಾವು ಚೆಸ್ಟ್ ಮಾರ್ಕ್ ಅನ್ನ, ಹಾಗೆ 1.5 ಇಂಚಿಗೆ ಮಾರ್ಜಿನ್ ಮಾರ್ಕ್ ಅನ್ನ ಮಾಡ್ಕೋಬೇಕು. ಇದಾದ್ಮೇಲೆ ಆರ್ಮ್ ಹೋಲ್ ಡೌನ್ಗೆ ಒಂದು ಸ್ಟ್ರೇಟ್ ಲೈನ್ ಅನ್ನ ಡ್ರಾ ಮಾಡ್ಕೊಂಡು, ಹಾಗೇನೆ ವೇಸ್ಟ್ ಲೆಂತ್ ಬಂದು 9 ಇಂಚ್ ಇದೆ. ಸೊ 9 ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು, ವೇಸ್ಟ್ ವಿಡ್ತ್ 5.5 ಇಂಚ್ಗೆ ಒಂದು ಮಾರ್ಕ್ ಅಂಡ್ 1.5 ಇಂಚ್ಗೆ ಒಂದು ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂಡು ಒಂದು ಸ್ಟ್ರೇಟ್ ಲೈನ್ ಅನ್ನ ಡ್ರಾ ಮಾಡ್ಕೋಬೇಕು. ಅದಾದ್ಮೇಲೆ ಚೆಸ್ಟ್ ಟು ವೆಸ್ಟ್ ಅಂಡ್ ಮಾರ್ಜಿನ್ ಮಾರ್ಕಿಗೆ 2 ಸ್ಲ್ಯಾಂಟಿಂಗ್ ಲೈನ್ ಅನ್ನ ನಾವು ಈ ರೀತಿಯಾಗಿ ಡ್ರಾ ಮಾಡ್ಕೊಳ್ಬೇಕು. ಇದಾದ್ಮೇಲೆ ನಾವು ಶೋಲ್ಡರ್ ವಿಡ್ತ್ ಮಾರ್ಕ್ ಮಾಡ್ಕೊಂಡಿರೋ ಅಲ್ಲಿಂದ ನಾವು ಟೋಟಲ್ ರೆಡಿ ಲೆಂತ್ 28ಗೆ ಮಾರ್ಕ್ ಮಾಡ್ಕೊಂಡು, ಈಗ ಸೆಂಟರ್ ಟಿಪ್ ಪಾಯಿಂಟ್ ಇಂದ ಸೇಮ್ ಮಾರ್ಕ್ 33ಗೆ ಬರ್ತಾ ಇದೆ. ಸೊ ಒಂದು ಕಡೆಯಿಂದ ಇನ್ನೊಂದು ಎಂಡ್ ವರೆಗೂ ಸೇಮ್ ಸೈಜ್ ಅನ್ನ ಮಾರ್ಕಿಂಗ್ ಮಾಡ್ತಾ ಹೋಗ್ಬೇಕು. ಅಂದ್ರೆ 33 ಇಂಚಿಗೆ ಒಂದ್ ಎಂಡಿಂದ ಇನ್ನೊಂದ್ ಎಂಡ್ವರೆಗೆ ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಬೇಕು. ನಂತರ ಆರ್ಮ್ ಹೋಲ್ ಹತ್ರ ಬ್ಯಾಕ್ ಅಂಡ್ ಫ್ರಂಟ್ ಕರ್ವ್ ಶೇಪ್ ಅನ್ನ ಡ್ರಾ ಮಾಡ್ಕೋಬೇಕು. ಬ್ಯಾಕ್ ಕರ್ವ್ ಗಿಂತ ಫ್ರಂಟ್ ಕರ್ವ್ ಶೇಪ್ 1/2 ಇಂಚು ಒಳಗಡೆ ನಾವು ಡ್ರಾ ಮಾಡ್ಕೋಬೇಕು. ಇನ್ನು ಫ್ರಂಟ್ ಅಂಡ್ ಬ್ಯಾಕ್ ನೆಕ್ ಲೆಂತ್ 3 ಇಂಚ್, ವಿಡ್ತ್ 2.1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು, ಡೌನ್ ಇಂದ 2.5 ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಇದಕ್ಕೆ ಬಾಕ್ಸ್ ಶೇಪ್ ಅನ್ನ ಹಾಕಿಕೊಂಡು, ಈ ಬಾಕ್ಸ್ ಶೇಪ್ ಒಳಗಡೆ ನಾನು ನೆಕ್ ಕರ್ವ್ಗೆ ಒಂದು ಶೇಪ್ ಅನ್ನ ಡ್ರಾ ಮಾಡಿದ್ದೀನಿ. ಇದಾದ ನಂತರ ಔಟರ್ ಮಾರ್ಕ್ ಮೇಲೆ ನೀಟ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಟ್ ಮಾಡಿ ಆದ್ಮೇಲೆ ಸೈಜ್ ವೇರಿಯೇಷನ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಈಸಿ ಆಗೋ ಹಾಗೆ ಈ ರೀತಿ ಆರ್ಮ್ ಹೋಲ್ ಮತ್ತೆ ನೆಕ್ ಸೆಂಟರ್ ಹತ್ರ ಒಂದು ನ್ಯಾಚ್ ಅನ್ನ ನಾವು ಹಾಕೋಬೇಕು. ಇದಾದ್ಮೇಲೆ ಫ್ರಂಟ್ ಅಂಡ್ ಬ್ಯಾಕ್ ಪಾರ್ಟ್ ನ ಸಪರೇಟ್ ಮಾಡಿ, ಫ್ರಂಟ್ ಪಾರ್ಟ್ ಫ್ಯಾಬ್ರಿಕ್ ನ ಆರ್ಮ್ ಹೋಲ್ ಕರ್ವ್ ಅನ್ನ ಕಟ್ ಮಾಡ್ಕೋಬೇಕು. ಅದಾದ್ಮೇಲೆ ವೆಸ್ಟ್ ಗಿಂತ ಕೆಳಗಿನವರೆಗೆ ಲೈನಿಂಗ್ ಫ್ಯಾಬ್ರಿಕ್ ಬರೋ ಹಾಗೆ ಜೋಡಿಸ್ಕೊಂಡು ಅವಶ್ಯವಿರುವಷ್ಟಕ್ಕೆ ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕು. 2 ಪೀಸ್ ಲೈನಿಂಗ್ ಫ್ಯಾಬ್ರಿಕ್ ಅನ್ನ ಸೇಮ್ ಸೈಜ್ ಅಲ್ಲಿ ಕಟ್ ಮಾಡ್ಕೋಬೇಕು. ಈ ರೀತಿ 2 ಪೀಸ್ ಲೈನಿಂಗ್ ಫ್ಯಾಬ್ರಿಕ್ ಅನ್ನ ಸೇಮ್ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡು, ಸೆಂಟರ್ ಅಲ್ಲಿ ಒಂದು ನ್ಯಾಚ್ ಹಾಕೊಂಡು ಮಾರ್ಕ್ ಮಾಡ್ಕೊಂಡು, ಅದನ್ನ ನೀಟ್ ಆಗಿ ಜೋಡಿಸಿ ಈ ರೀತಿ ನೆಕ್ ಮತ್ತೆ ಆರ್ಮ್ ಕರ್ವ್ ಹತ್ರ ನೀಟ್ ಆಗಿ ಸ್ಟಿಚಿಂಗ್ ಅನ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಟ್ ಆಗಿ ಸ್ಟಿಚಿಂಗ್ ಅನ್ನ ಮಾಡ್ಕೊಂಡಾದ್ಮೇಲೆ ಇದನ್ನ ಈ ರೀತಿ ಕಟ್ ಮಾಡ್ಬೇಕು. ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ಅನ್ನ ಕಟ್ ಮಾಡಿ ಈ ರೀತಿ ಸ್ಮಾಲ್ ಕಟ್ ಕೊಟ್ಕೋಬೇಕು. ಆರ್ಮ್ ಹತ್ರ ಮತ್ತು ನೆಕ್ ಹತ್ರ ಈ ರೀತಿ ಕಟ್ ಕೊಟ್ಕೊಂಡು ಅದನ್ನ ಉಲ್ಟಾ ಹಾಕ್ಬೇಕು. ಉಲ್ಟಾ ಮಾಡಿ ಈ ನೆಕ್ ಮತ್ತು ಆರ್ಮ್ ಹತ್ರ ಒಂದು ಟಾಪ್ ಸ್ಟಿಚ್ ಅನ್ನ ಹಾಕೋಬೇಕು. ಎಷ್ಟು ನೀಟ್ ಆಗಿದೆ ನೋಡಿ. ಈ ರೀತಿ ಸ್ಟಿಚ್ ಹಾಕೊಂಡ್ ಆದ್ಮೇಲೆ ಈ
ವೇಸ್ಟ್ ವರೆಗೆ ನಾವೇನು ಬಟ್ಟೆಯನ್ನ ತಗೊಂಡಿದೀವಿ ಲೈನಿಂಗ್ ಫ್ಯಾಬ್ರಿಕ್ ಅನ್ನ ಅದನ್ನ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಎರಡೂ ಕಡೆ ಈ ರೀತಿ ಸ್ಟಿಚ್ ಮಾಡ್ಕೊಂಡ ಆದ್ಮೇಲೆ ನಾವು ಆ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ಅನ್ನ ಕಟ್ ಮಾಡಿ ತೆಗಿಬೇಕು. ನೋಡಿ ಈ ತರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಮೊದಲು, ನಂತರ ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕ್ ಅನ್ನ ನೀಟಾಗಿ ಕಟ್ ಮಾಡಿ ತೆಗಿಬೇಕು. ಈ ರೀತಿ ನೀಟಾಗಿ ಕಟ್ ಮಾಡಿ ತೆಗೆದು ಆದ್ಮೇಲೆ ಇದೇ ಇನ್ನೊಂದು ಬಟ್ಟೆಯನ್ನು ಸಹ ಏನು ಬ್ಯಾಕ್ ಅಲ್ಲಿ ಅಥವಾ ಫ್ರಂಟ್ ಅಲ್ಲಿ ಇನ್ನೊಂದು ಪೀಸ್ ಇರತ್ತಲ್ಲ, ಎರಡು ಫ್ಯಾಬ್ರಿಕ್ ಅನ್ನ ಇದೇ ರೀತಿ ರೆಡಿ ಮಾಡ್ಕೋಬೇಕು. ಈ ರೀತಿ ರೆಡಿ ಮಾಡ್ಕೊಂಡ್ ಆದ್ಮೇಲೆ ಬ್ಯಾಕ್ ಪಾರ್ಟ್ ನ ನೆಕ್ ಹತ್ರ ಸೆಂಟರ್ ಮಾರ್ಕ್ ಮಾಡ್ಕೊಂಡು 7 ಇಂಚ್ ಉದ್ದ 3 ಇಂಚ್ ಅಗಲ ಇರೋ ಫ್ಯಾಬ್ರಿಕ್ ಅನ್ನ ತಗೊಂಡು ಈ ರೀತಿ 3 ಕಡೆ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಅನ್ನ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಟಿಚ್ ಮಾಡಿ ಆದ್ಮೇಲೆ ಈ ನೆಕ್ ಇಂದ ಒಂದು ಅರ್ಧ ಇಂಚಷ್ಟು ಮೇಲಕ್ಕೆ ಇರುವ ಹಾಗೆ ಈ ಫ್ಯಾಬ್ರಿಕ್ ಅನ್ನ ಜೋಡಿಸ್ಕೊಂಡು ಸೆಂಟರ್ ಅಲ್ಲಿ ಒಂದು ಸ್ಟ್ರೇಟ್ ಲೈನ್ ಅನ್ನ ಹಾಕೋಬೇಕು. ಈ ರೀತಿ ಸ್ಟ್ರೇಟ್ ಲೈನ್ ಅನ್ನ ಹಾಕೊಂಡಾದ್ಮೇಲೆ ನೀಟಾಗಿ ಎರಡು ಕಡೆ ಅದನ್ನ ಜೋಡಿಸಿ ಪಿನ್ ಮಾಡ್ಕೋಬೇಕು. ಈ ರೀತಿ ಪಿನ್ ಮಾಡ್ಕೊಳ್ಳೋದ್ರಿಂದ ಅದು ಆಚೆ ಈಚೆ ಆಗದೆ ನೀಟಾಗಿರುತ್ತೆ. ಸೊ ಈ ತರ ಪಿನ್ ಮಾಡ್ಕೊಂಡು ಈಗ ಆ ಸ್ಟ್ರೇಟ್ ಲೈನ್ ನ ಒಂದು ಗೆರೆಯಷ್ಟು ಹೊರಕ್ಕೆ ನಾನು ಹೇಗೆ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ಸ್ಟಿಚ್ ಮಾಡಿ ಒಂದು ಪಾಯಿಂಟಿಗೆ ಬಂದ್ಮೇಲೆ ಅದನ್ನ ಮತ್ತೆ ತಿರುಗಿಸಿ ಆ ಪಾಯಿಂಟ್ ಇಂದ ಮತ್ತೆ ಒಂದು ಗೆರೆ ಹೊರಕ್ಕೆ ಸ್ಟಿಚ್ ಮಾಡ್ತಾ ಈ ಎಂಡ್ ವರೆಗೆ ತಲುಪಿದ ಮೇಲೆ ನೀವು ಇಲ್ಲಿ ರಫ್ ಹಾಕೋಬೇಕು. ಈಗ ಆ ಸ್ಟ್ರೇಟ್ ಲೈನ್ ನಾವೇನ್ ಹಾಕಿರ್ತೀವಲ್ಲ ಅದನ್ನ ನೀಟಾಗಿ ಕಟ್ ಮಾಡ್ಬೇಕು. ಈ ರೀತಿ ಕಟ್ ಮಾಡಿ ಈ ನೆಕ್ ಹತ್ರ ಉಳ್ಕೊಂಡಿರೋ ಫ್ಯಾಬ್ರಿಕ್ ಅನ್ನ ನೀಟಾಗಿ ಮಡಚಿ ನಾವು ಸ್ಟಿಚಿಂಗ್ ಅನ್ನ ಮಾಡ್ತಾ ಬರ್ಬೇಕು. ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡ್ತಾ ನಾವು ಪಾಯಿಂಟ್ ಹತ್ರ ಬಂದಾಗ ಅಲ್ಲಿ ನೀಡಲ್ ಅನ್ನ ಪಾಯಿಂಟ್ ಮಾಡಿ ಇಟ್ಬಿಟ್ಟು ಅದಾದ ನಂತರ ಅದನ್ನ ತಿರುಗಿಸಿ ಮತ್ತೆ ಅದನ್ನ ಟಾಪ್ ಸ್ಟಿಚ್ ಹಾಕ್ತಾ ಎಂಡಿಂಗ್ ವರೆಗೂ ಬರ್ಬೇಕು. ಈ ಎಂಡಿಂಗ್ ಅಲ್ಲಿ ಬರ್ತಾ ಮತ್ತೆ ಇಲ್ಲಿ ನಾವು ನೆಕ್ ಹತ್ರ ಒಂದು ಅರ್ಧ ಇಂಚಷ್ಟು ಬಟ್ಟೆಯನ್ನ ಬಿಟ್ಟಿರ್ತೀವಿ, ಅದನ್ನ ನೀಟಾಗಿ ಫೋಲ್ಡ್ ಮಾಡಿ ಅಲ್ಲಿ ಸ್ಟಿಚಿಂಗ್ ಅನ್ನ ಹಾಕೋಬೇಕು. ಆಗ ತುಂಬಾ ನೀಟ್ ಆದ ಫಿನಿಶಿಂಗ್ ನಮ್ಗೆ ಸಿಗುತ್ತೆ. ನೋಡಿ ಇಲ್ಲಿಯೂ ಸಹ ಈ ರೀತಿ ತಿರುಗಿಸಿ ನಾವು ಸ್ಟಿಚ್ ಅನ್ನ ಹಾಕೋಬೇಕು. ನೋಡಿ ಸ್ಟಿಚಿಂಗ್ ಎಷ್ಟು ನೀಟ್ ಆಗಿದೆ ಅಂತ. ಇಲ್ಲಿ ನಾವು ಬಟನ್ಸ್ ಅನ್ನ ಹಾಕೊಳ್ಳೋದ್ರ ಮೂಲಕ ಇದನ್ನ ರೆಡಿ ಮಾಡ್ಕೋಬಹುದು. ಅದಾದ ನಂತರ ಈ ಎರಡನ್ನು ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟಿನ ಎರಡು ಶೋಲ್ಡರ್ ಹತ್ರ ಎರಡೆರಡು ಸ್ಟಿಚ್ ಅನ್ನ ಹಾಕೋಬೇಕು. ಈ ರೀತಿ ಸ್ಟಿಚ್ ಮಾಡಿ ಆದ್ಮೇಲೆ ನೋಡಿ ಈ ಆರ್ಮೋಲ್ ಎಂಡ್ ಇಂದ ಬಾಟಮ್ ಎಂಡ್ ವರೆಗೂ ನೀಟಾಗಿ ಎರಡೂ ಕಡೆ ಸ್ಟಿಚ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವಾ, ಈ ರೀತಿ ಎರಡೂ ಕಡೆ ಸ್ಟಿಚ್ ಮಾಡ್ಕೊಂಡ್ ಆದ್ಮೇಲೆ ನಾವು ಬಾಟಮ್ ಹತ್ರ ಈ ರೀತಿ 2 ಫೋಲ್ಡ್ ಮಾಡಿ ನೀಟಾಗಿ ಸುತ್ತಲೂ ಸ್ಟಿಚಿಂಗ್ ಅನ್ನ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಸುಂದರವಾದ ಬೇಬಿ ಫ್ರಾಕ್ ರೆಡಿ ಆಗಿದೆ. ನೀವು ಸಹ ಈ ವಿಡಿಯೋನ ನೋಡ್ಕೊಂಡು ಇದೇ ರೀತಿ ಸುಂದರವಾಗಿ ಫ್ರಾಕ್ ಅನ್ನ ಸ್ಟಿಚ್ ಮಾಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಇಂಥದ್ದೇ ಹೊಸ ಹೊಸ ಸ್ಟಿಚಿಂಗ್ ನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.